ಬೇಜಾರಾಯಿತು. ಏನು ಮಾಡೋಣ? ನಮ್ಮ ಅಣ್ಣ ಇರು ಫೋನ್ ಇಸ್ಕೊಬಿಟ್ರು. ಕೊಡಲಿಲ್ಲ. ಬೇಜಾರಾಗ್ತೈತೆ, ಅಳು ಬರ್ತೈತೆ. ಏನು ಮಾಡೋಣ? ಹೊಡೆದಾಗ್ತ ನಮ್ಮ ಅಣ್ಣ. ಏನು ಮಾಡೋಣ? ಸರಿ ಆಯ್ತು ಹೇಳು. ಹೊಸ ಫೋನ್ ತಾಂಬ್ತೀನ, ಅವಾಗ ಮಾಡ್ತೀನಿ. ಅಯ್ಯೋ ದೇವ್ರೇ, ಇವಳು ನೋಡ್ತಿದ್ರೆ ನಗಬೇಕು ಒಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಅಣ್ಣಗೆ ಫೋನ್ ಹೊಡೆದಾಗ್ತಾ ಅಂತ ಹೇಳಿ ಬರೀ ಕಿವೇನೇ ಸುಮ್ಮನೆ ಕಿವೆ ಕಿತ್ಕೊಂಡು ಮಾತಾಡ್ತಾ ಇದ್ದಾಳಲ್ಲ. ಇನ್ಯಾ ನಮ್ಮಗಳು ಮಾಡ್ಬೋದು, ಇನ್ಯಾ ನಮ್ಮ ಅಪ್ಪಗಳು ಮಾಡ್ಬೋದು ಫೋನ್. ಅಲ್ಲ, ಫೋನ್ ಇಲ್ಲ ಅಂದ್ರೂ ಸುಮ್ಮನೆ ಹೂ ಉಟ್ಕೊಂಡು ಬೈಕ್ ಇಕ್ಕೊಂತಾ ಇದ್ದಾಳೆ ಅಂದರೆ ಅವಳು ಇಷ್ಟು ದಿನ ಮಾತಾಡ್ತಿದ್ವು. ಹಂಗಾದ್ರೆ ಸುಮ್ಮನೆ ಯಾರು ತಗೊಂಡು ಮಾತಾಡ್ತಿಲ್ಲ, ಸುಮ್ಮನೆ. ಏನು ಮಾಡೋಣ? ಹೊಸ ಫೋನ್ ತಗೋಬೇಕು, ಯಾವತ್ತು ತಗೋಬೇಕು ಏನೋ ಗೊತ್ತಿಲ್ಲ. ನಮ್ಮ ಅಮ್ಮಗೆ ಹೇಳ್ತೀನಿ ಕೊಡ್ಸಮ್ಮ ಒಂದು ಹೊಸ ಫೋನ ಅಂತ ಹೇಳಿ. ನೋಡೋಣ ಅದೆಲ್ಲ ಏನಂಬುತ್ತೋ ಏನೋ. ನಮ್ಮಮ್ಮಯ್ಯ ಅಯ್ಯಪ್ಪ, ಅಲ್ಲ ಇವಳು ಮಾಡೋದು ನೋಡಿದ್ರೆ ನಗುನು ಗೊತ್ತೈತೆ. ಅಲ್ಲ, ಫೋನ್ ಇಲ್ಲ ಅಂದ್ರೂ ಸುಮ್ಮನೆ ಕಿವೆ ಕಿಕ್ಕೊಂಡು ಫೋನಾಗ ಮಾತಾಡೋ ಥರ ಸ್ಟೈಲ್ ಮಾಡ್ತಾ ಇದ್ದಾಳೆ ಅಂದರೆ ಇವಳಿಗೆ ಇನ್ಯೋಟ್ ಹುಚ್ಚಿರ್ಬೇಡ ಫೋನಿಂದು. ಸುಮ್ಮನೆ ಫೋನಾಗ ಮಾತಾಡೋದು ಅವಳಿಗೊಂಥರ ಹುಚ್ಚಿಡಿಸ್ಕೊಬಿಟ್ಟಳು. ಫೋನ್ ತಗೊಂಡಾಗಿಂದನೂ ಸುಮ್ಮನೆ ಕಿವೆ ಕಿಕ್ಕೊಂಡು ಮಾತಾಡಿ ಇವಳಿಗೊಂಥರನ ತಲೆಯೆಲ್ಲ ಇದಾದಂಗೆ ಬರೀ ಫೋನಿಂದೇನೆ ಚಿಂತೆ ಆಗ್ಬಿಟ್ಟೈತಿ. ಅಲ್ಲ ನೋಡಿ ಹೆಂಗೆ ಸುಮ್ಮನೆ ಕಿವೆ ಕಿಕ್ಕೊಂಡು ಹೆಂಗೆ ಮಾತಾಡ್ತಾ ಇದ್ದಾಳೆ. ನಮ್ಮ ಅಮ್ಮಯ್ಯ ಬಂತು. ಬಂತು ನಮ್ಮ ಅಮ್ಮಯ್ಯ. ಯಾರಮ್ಮ? ಯಾರು ಕೊಡು ಮಾತಾಡ್ತೀನಿ. ಸರಿ ಆಯ್ತು ಹೇಳಿಡು. ಅಯ್ಯೋ ದೇವ್ರಿ, ಅಮ್ಮಣಿ ಫೋನ್ ಇಲ್ವಲ್ಲ, ನೀನು ಯಾರ್ತ ಮಾತಾಡ್ತಾ ಇದೀಯಾ? ಫೋನ್ ಇಲ್ಲ ಏನಿಲ್ಲ, ಸುಮ್ಮನೆ ಕಿವಿಗೆ ಇಕ್ಕೊಂಡು. ಸುಮ್ಮನೆ ಕಣಮ್ಮ, ನನ್ನ ಫ್ರೆಂಡ್ ಎಲ್ಲನ ಫೋನ್ ಮಾಡ್ತಾರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರ ತಾಗೆ. ಏನು ಮಾಡೋಣಮ್ಮ, ನನ್ನ ಫೋನ್ ಹೊಡೆದು ಹೋಯ್ತು. ನನ್ನ ಫೋನ್ ಹೊಡೆದಾಗ್ತಾ ಅಣ್ಣಯ್ಯ. ಯಾಕೆ ಹುಡುಗಿ ಜಯಮ್ಮ ನಿಮ್ಮ ಕಿಸ್ಪಲಿನ ಅಳ್ತಾ ಐತೆ? ಯಾಕೆ ಹಂಗೆ ಅಳ್ತಾ ಐತೆ ಗಿರ್ಜಿಂಬೆ? ಮೊನ್ನೆ ಸಾಯಿ ಯಾಕಂತಂದರೆ ಅವ್ರ ಅಣ್ಣಯ್ಯ ನೆನೆದಿನ ಫೋನ್ ಕಿತ್ಕೊಂಡು ಎಸ್ತು ಬಿಟ್ಟ. ಮೊನ್ನೆ ಸಲ ಯಾರ್ಯಾರ ಫಿಟ್ಟಿಂಗ್ ಇಕ್ಕವ್ರೆ ಅವ್ರ ಅಣ್ಣಯ್ಯರಿಗೆ, ಅದಕ್ಕೆ ಬಂತು ಕಿತ್ಕೊಂಡು ಎಸ್ತು ಬಿಟ್ಟ. ಫೋನ್ ಹೊಡೆದೋಗೈತಿ. ಅದು ಕರ್ದನ ಅವಳು ಬೇಜಾರಾಗ್ಯವಳೆ, ಉಂಡಿಲ್ಲ ಏನಿಲ್ಲ. ಅಯ್ಯೋ ದೇವ್ರಿ, ಒಂದು ಫೋನ್ ಇಂದಿದ್ದಕ್ಕೋಸ್ಕರನ ಉಣ್ಣೋಗಮ್ಮ, ಉಣ್ಣೋಗು. ನಾನು ಹೇಳಿದ್ದೆ ಮಾತಾಡೋದು ರೂಢಿ ಮಾಡ್ಕ ಅಂತ ಹೇಳಿ, ಅದಕ್ಕೆ ಸುಮ್ಮನೆ ಹಂಗೆ ರೂಢಿ ಮಾಡ್ಕೊಂತಾಳೆ ಅಷ್ಟೇನೆ. ಯಾರನ್ನ ಬಂದರೆ ಇವಾಗ ಯಾವ್ದು ಕಲಿಸಿದ್ರ ಏನು ಅಂತ ಹೇಳಿ ಕೇಳ್ತಾರೆ. ಆಕೆ ಚೆನ್ನಾಗಿ ಮಾತಾಡಿರಿ, ಆಮೇಲೆ ಹೆಂಗಾತ ಹುಡುಗಿ ನೋಡಪ್ಪ ಚುರುಕಾಗಿ ಸೆನಕೈತಿ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾರೆ. ಏನು ಮಾಡೋದು ಇವಾಗ? ಏನು ಮಾಡಬೇಡಮ್ಮ, ಸ್ವಲ್ಪ ಪಾತ್ರೆ ಇರೋ ತೊಳಿ ಬಾ. ಅಯ್ಯಪ್ಪ, ನನ್ನ ಮಗಳು ಪಾತ್ರೆ ತೊಳೆಯೋದ? ಅವಳ ಹತ್ರ ಎಲ್ಲರೂ ಒಂದು ಊಟ ಮಾಡಿರೋ ತಟ್ಟೆ ಕೂಡ ನಾವು ಎಚ್ಚಿಲ್ಲ. ಹಂಗೆ ನೋಡ್ಕೊಂಡಿದ್ವಿ ನನ್ನ ಮಗಳನ್ನ ಊಟ ಮಾಡೋಗು ಅಂತ ಹೇಳ್ತೀಯಲ್ಲಿ. ನನಗೆ ಬೇಕಮ್ಮ ಫೋನು. ನನಗೆ ಫೋನ್ ಇಲ್ಲದಕ್ಕೆ ತಲೆ ಕೆಟ್ಟಂಗಾಗೈತೆ. ನನಗೆ ಫೋನ್ ಬೇಕು ಕಣಮ್ಮ. ಅಮ್ಮ ಅಲ್ಲ, ಬರೇ ಕೈ ಇಕ್ಕೊಂಡು ಫೋನಾಗ ಮಾತಾಡ್ತಾ ಇದೆಯಲ್ಲೇ. ನಿಮಗೆ ಈಗ ನಗು ಬಂದೈತೆ, ಯಾಕಂದರೆ ನಿನಗಿನ್ನ ಚೆನ್ನಾಗಿತ್ತಲ್ಲ ನನ್ನ ಫೋನು. ನಿನಗಿನ್ನ ಚೆನ್ನಾಗಿ ಫೋಟೋ ಬರೋದಲ್ಲ ನನ್ನವೆಲ್ಲನ, ಅದಕ್ಕೆ ನಿನಗೆ ಹೊಟ್ಟೆ ಉರಿ ಅಲ್ವಾ? ನಮ್ಮ ಅಣ್ಣರಿಗೆ ಹೇಳಿ ಫೋನ್ ಒಡಗಿಸ್ತಲ್ಲ, ನಿನಗೆ ಈಗ ಸಮಾಧಾನ ಆಯ್ತಾ? ನನಗೆ ಫೋನ್ ಇಲ್ಲದಕ್ಕೆ ಎಷ್ಟು ತಲೆ ಕೆಟ್ಟಂಗಾಗೈತೆ ಅಂತ ನನಗೆ ಗೊತ್ತು. ನನಗೆ ಎಷ್ಟು ನನ್ನ ಫೋನಿಗೆ ಎಷ್ಟು ನಾನು ಹತ್ರ ಇದ್ದೀನಿ ಅಂತ ನನಗೆ ಗೊತ್ತು. ನನಗೆ ಫೋನ್ ಇಲ್ಲ ಅಂದರೆ ಇವಾಗ ಕೈ ಕಾಲೇ ಆಡ್ತಿಲ್ಲ. ನನಗೆ ಫೋನ್ ಬೇಕು. ಸುಮ್ಮನೆ ಗಿರ್ಜು. ಗಿರ್ಜಿಂಬೆ ಸುಮ್ಮನಿರಪ್ಪ, ಅವಳನ್ನೇನು ಕೇಳ್ತೀಯ? ಸುಮ್ಮನೆ ನಾಳೆ ತರೋಕ್ಕಾಗುತ್ತೆ ಒಂದು ಹೊಸ್ತ. ಫೋನ ಮಾತಾಡೋಕ್ಕೆ ಕಾಯಿಲೆ ಇರಬೇಕು ಇವಳಿಗೆ. ಅಲ್ಲ, ಆ ಫೋನಾಗೆ ಕರೆನ್ಸಿ ಇಲ್ಲ ಅಂದ್ರೂ ಸುಮ್ಮನೆ ಕಿವಿ ಕಿಕ್ಕೊಂಡು ಮಾತಾಡೋಳು ಏನೋ. ನಾವೆಲ್ಲನ ಯಾವುದಾದ್ರೂ ಯಾವುದೋ ಫ್ರೆಂಡ್ ಪಂಡು ಆಗಿರಬೇಕು, ಎಲ್ಲ ನಂಬರ್ ಕೊಟ್ಟಿರಬೇಕು ಯಾರನ. ಸುಮ್ಮನೆ ಹಿಂಗೆ ಟೈಮ್ ಪಾಸಿಗೆ ಮಾತಾಡೋಕ್ಕೆ ಅಂದ್ಕೊಂಡಿದ್ವಿ, ಆದರೆ ಯಾರೂ ಇಲ್ಲ. ಇಲ್ಲಿ ನೋಡಿದ್ರೆ ಬೋರೆ ಕೈ ಇಕ್ಕೊಂಡು ಮಾತಾಡ್ತಾ ಇದ್ದಾಳೆ. ಇವಳೇನು ಬುದ್ಧಿವಂತಿ ಎಂಬನೇ, ತಡ್ಡಿ ಎಂಬನೇ. ಬುದ್ಧಿವಂತರೂ ಅಲ್ಲ, ದಡ್ರೂ ಅಲ್ಲ. ಅಮ್ಮಂಗಾಗೈತಿ. ಅಮ್ಮ, ನನಗೆ ಫೋನ್ ಬೇಕಮ್ಮ. ನನಗೆ ಫೋನ್ ಬೇಕು. ಹೆಂಗೆ ಮಾಡೋಣ ಹೇಳಿ ಇವಾಗ?
ಯಾಕಂಗೊಳುತ್ತೆ ಅಮ್ಮಿ ಜೇಮ ನಿನ್ನ ಮಗಳು ಈ ಮಾಸದ ಫೋನ್ ಕೊಡ್ಸಿದ್ವಾ ನಾನು ಕೊಡ್ಸಿದ್ನಿ ಹೇಳಿ ನನ್ನ ಮಗಳಿಗೆ ಅದಕ್ಕೆ ಅವ್ರ ಅಣ್ಣ ಇರು ಎಲ್ಲಿ ವಾಡಕ್ಕೆ ಅವ್ರೆ ಅದಕ್ಕೆ ಹೊಳ್ತಾ ಇದ್ದಾಳೆ ಫೋನ್ ಬೇಕು ಅವಳಿಗೆ ಫೋನ್ ಇರ್ಬೇಕು ಯಾವಾಗ್ಲೂ ಫೋನ್ ಇದ್ದೇನು ಸುಖಿಲ್ ಕಣಮ್ಮ ಸುಮ್ಮನೆ ಹೊಟ್ಟೆ ತುಂಬ ಉಂಡು ಸೆನಕಿರೋದು ನೋಡು ಯಾರನ ಒಳ್ಳೆ ಮದುವೆ ಆಗಿ ಸೆನಕಿರೋದು ನೋಡಮ್ಮ ಫೋನಿಂದೇನು ಸುಖ ಇಲ್ಲ ಫೋನ್ ಬೇಕು ಅಂತ ಅವಳು ತಕ್ಕೊಂಡಿದ್ಯಲ್ಲಮ್ಮ ಫೋನ್ ಅದಕ್ಕೆ ಫೋನ್ ಏನು ಸುಮ್ಮನೆ ಉಪಯೋಗಕ್ಕಿಲ್ಲ ಸುಮ್ಮನೆ ನೀನು ನಿಮ್ಮ ಅಣ್ಣ ದುಡಿತಾರೆ ಸೆನಕ್ಕೆ ನಿಮ್ಮ ಅಣ್ಣ ಇರ್ತಾ ಸೆನಕ್ಕೆ ಕಿತ್ಕೊಂಡು ಬದುಕುಬಾಳ ಮಾಡ್ಕೊಂಡು ಸೆನಕ್ಕಿರೋದು ನೋಡು ಏನಿಲ್ಲ ನನ್ನ ಮಗಳು ಮದುವೆ ಮಾಡೋದು ಏನು ಯೋಚನೆ ಮಾಡೋಂಗಿಲ್ಲ ಬುತ್ತಜ್ಜಿ ಯಾಕಂತಂದ್ರೆ ನಾಳೆ ಒಡವೆ ಎಲ್ಲ ಮಾಡಿಸಿದ್ದೀವಿ ಎಲ್ಲನ ಪ್ರತಿಯೊಂದು ಒಡವೆನೂ ಐತಿ ಎಲ್ಲ ಒಡವೆ ಮಾಡಿಸಿದೀವಿ ನೀನು ಯಾರನ್ನ ಗೌರ್ಮೆಂಟ್ ಕೆಲಸದಾರ ಬಂದ್ರು ನೋಡ್ತಾ ಇದೀವಿ ಗೌರ್ಮೆಂಟ್ ಕೆಲಸದಾರ ಅಲ್ದಿದ್ರು ಒಂದು 50,000 ಲಕ್ಷ ಸಂಬಳ ತಮ್ಮ ಅಂತಾರನ್ನ ಯಾವ್ದನ್ನ ಪ್ರೈವೇಟ್ನಾಗ ಹೋಗೋರ್ನಾದ್ರೂ ನೋಡ್ತಾ ಇದೀವಿ ಅಮ್ಮ ಇವಾಗ ಹೆಂಗೆ ಮಾಡೋಣಮ್ಮ ನನಗೆ ಫೋನ್ ಬೇಕು ಯಾರ್ದಾನ ಇಸ್ಕೊಬರೋಗಮ್ಮ ಯಾರ್ದು ಇಸ್ಕೊಬರೋಣಮ್ಮ ಯಾರು ಕೊಡಲ್ಲ ನಮ್ಮ ಮನೆಯಾಗೆ ನಮ್ಮ ಹುಡುಗೊಂದು ಆಡುತ್ತಮ್ಮ ಅಂತ ಫೋನ್ ಐತಿ ಅಂದ್ರೆ ನಿಜವಾದವಿಲ್ಲ ಅದೇ ಹುಡುಗರು ಆಡ್ತಾವಲ್ಲ ಅಂತವೈತೆ ಅದೇ ಕೊಡಜ್ಜಿ ಅದೇ ಕೊಡು ಅಂತವೇ ಕೊಡು ಏನು ಮಾಡ್ತೀವ ಸದ್ಯಕ್ಕೆ ಮಾತಾಡ್ತೀನಿ ಕೊಡು ಅದೇನೆ ಅದ್ರಾಗೆ ಫೋನ್ ಮಾಡಿ ಮಾತಾಡ್ತೀನಿ ಅಲ್ಲ ಸುಮ್ಕಿರು ಅದು ಯಾಕೆ ಹಂಗೆ ಮಾತಾಡಿರಿ ಇದ್ಯಾಕೆ ಇದು ಹಿಂಗೆ ಮಾತಾಡುತ್ತೆ ಅಂತಾರೆ ನೀನು ಅಲ್ಲಿ ಅಭ್ಯಾಸ ಆಗೈತೆ ನಿನಗೆ ಸುಮ್ಮನಿರು ಇನ್ನೇನಿಲ್ಲ ಯಾರನ್ನ ಒಳ್ಳೆಯವ್ರು ಬಂದಾಗ ಮದುವೆ ಆಗ್ತೀಯಲ್ಲ ಮದುವೆ ಆಗ ಹುಡುಗ ಬರ್ತಾನಲ್ಲ ಅವ ಬೇಕಾದ್ರೆ ಮಾತಾಡುವಂತೆ ಇವಾಗ ಏನು ಸುಮ್ಮನೆ ಹಂಗೆ ಮಾತಾಡಿರಿ ಯಾರನ್ನ ಅಯ್ಯೋ ಹುಡುಗಿ ಕಾಲು ಸರಿ ಇಲ್ಲ ಅಂತಾರೆ ಅಮ್ಮಣಿ ಸುಮ್ಕಿರಂಗೆ ಮಾತಾಡಬಾರ್ದು ಇಲ್ಲ ನಾನಿನ್ನೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಕಣಮ್ಮ ಇನ್ನೂ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು ನಾನು ಹೋಗು ಇಸ್ಕೊಂಬ ಹೋಗ ವಜ್ಜರ ಮನೆಗೆ ಐತಂತಾರೆ ಪಾಪಂದು ಅದನ್ನೇ ಇಸ್ಕೊಂಬ ಅನ್ನು ಹೋಗಿ ಇಸ್ಕೊಬರೋ ಹೋಗು ಬಾರಮ್ಮ ನಮ್ಮ ಹುಡುಗ ಮೊನ್ನೆ ಜಾತ್ರೆಗೆ ಹೋಗಿದ್ದ ಅಲ್ಲೊಂದು ತಂದಿತ್ತು 100 ರೂಪಾಯಿ 50 ರೂಪಾಯಿ 100 ರೂಪಾಯಿ ಅಂತಿ ಬೇಕಿದ್ರೆ ಕೊಡ್ತೀನಿ ಬಾ ನಿಮ್ಮ ಅಮ್ಮನಿ ಫೋನ್ ಬೋಲಿ ಇದಾಗಿಬಿಟ್ಟೈತಿ ನೋಡು ಸಣ್ಣ ಹುಡುಗರು ಕೇಳ್ತಾರಲ್ಲ ಅಂತ ಕೇಳೋದ ಬೇಡ ಸುಮ್ಕಿರ ಅಂತವ್ಯಾತಕ್ಕೆ ಅಂತ ಕಿವಿ ಕೇಳಿ ಮಾತಾಡಿರೇ ಅಯ್ಯಪ್ಪ ನೀನು ಅಮ್ಮನೇ ಗೌರ್ಮೆಂಟ್ ಕೆಲಸದಾರಂತಾರೆಲ್ಲ ಬರೋಲ್ಲ ಹಂಗೆ ಮಾತಾಡಬಾರ್ದು ಸುಮ್ಕಿರು ಅಲ್ಲ ಕಣಮ್ಮನಿ ನೀನು ಸುಮ್ಮನೆ ಹಂಗೆ ಫೋನ್ ಕಿವಿ ಕೇಳಿ ಫೋನಾಗ ಮಾತಾಡೋಕೆ ಹೋದ್ರೆ ಅವೆಲ್ಲ ಬೇಡ ಸುಮ್ಕಿರಮ್ಮಣಿ ಯಾರನ್ನ ಏನು ಅಂತಾರೆ ಏನು ಸಾಕು ಹೇಳಿದ್ಮೇಲೆ ವರ್ತ್ಕೋಬೇಕು ಯಾರೇ ಮಾತಾಡಬಾರ್ದಂಗೆ ಸುಮ್ಮನೆ ನೋಡಿ ನೀನು ಸುಮ್ಮನೆ ಫೋನ ಮಾತಾಡಿದ್ಕೊಂಡು ನಿಮ್ಮ ಅಣ್ಣರಿಗೆ ಸಿಟ್ಟು ಬಂತು ಇನ್ನೂ ಸರಿಯಾಗಿ ಪ್ರಾಕ್ಟೀಸ್ ಹಾಕಿಲ್ಲ ಕಣಮ್ಮ ನಾನು ಇನ್ನೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅದು ಹಂಗಲ್ಲ ನಿನಗೆ ಗೊತ್ತಾಗಲ್ಲ ನನಗೆ ಫೋನ್ ಬೇಕು ಫೋನ್ ಬಂತು ಹಲೋ ಚೆನ್ನಾಗಿದ್ದೀನಿ ಊಟ ಮಾಡಿಲ್ಲ ಏನಿಲ್ಲ ಅಯ್ಯೋ ದೇವ್ರಿ ಇದು ಯಾಕಮ್ಮಿ ಜೇಮ ಈ ಹುಡುಗಿ ಹಿಂಗೆ ಕಿವಿ ಸುಮ್ಮನೆ ಕಿವಿ ಕಿಕ್ಕೊಂಡು ಹಂಗೆ ಫೋನ ಮಾತಾಡುತ್ತೆ ಅಯ್ಯೋ ದೇವ್ರಿ ಅಲ್ಲ ಫೋನ್ ಇಲ್ಲ ಏನಿಲ್ಲ ಸುಮ್ಮನೆ ಫೋನ್ ಬಂತು ಅಂಬುತ್ತಲ್ಲ ಅವಳು ಈಸ್ತಿನ ಫೋನ್ ಇಕ್ಕೊಂಡಿದ್ಲಲ್ಲ ಅದಕ್ಕೆ ನಿಮಗೆ ಒಟ್ಟು ಇಕ್ಕೊಂಬಿಲ್ದರಿಗೆ ಗೊತ್ತಾಗಲ್ಲ ಅವಳು ಈಸ್ತಿನ ಫೋನ್ ಇಕ್ಕೊಂಡ್ರಕ್ಕೆ ಅವಳಿಗೆ ಒಂಥರ ಫೋನಿಂದೇನೆ ಆಗಲೆಲ್ಲ ದ್ಯಾಸ ಫೋನ್ ಇರೋರ್ಗೆ ಆಗ್ಲೆಲ್ಲ ನೋಡೋಂಗಾಗುತ್ತೆ ಆಗ್ಲೆಲ್ಲ ಫೋನ್ ಬಂತೇನೋ ಅಮ್ಮಂಗಾಗುತ್ತೆ ಆಗ್ಲೆಲ್ಲ ಹಂಗೆ ಅನ್ಸುತ್ತೆ ಫೋನ್ ಇರೋರಿಗೆ ಹಿಂಗಿಲ್ವಲ್ಲ ಅದಕ್ಕೆ ಅವಳಿಗೆ ಅದೇ ಒಂಥರನ ಅವ್ರ ಅಣ್ಣೆ ರೊಡಕ್ತಾಗಿಂದನು ಅದೇ ಒಂಥರ ಮನಸ್ನಾಗ ಐತೆ ಅದಕ್ಕೆ ಅವಳು ಹಂಗೆ ಬಿಡು ಯಾರ್ತಾಗ ಏನು ಹೇಳಕ್ಕೆ ಹೋಗ್ಬೇಡ ಬುತ್ತಜ್ಜಿ ಇಲ್ಲಮ್ಮ ನಾನೇನು ಯಾರ್ತಾಗ ಹೇಳಕ್ಕೆ ಹೋಗಲ್ಲ ಅದೇನು ಏನು ಮಾಡೋದಪ್ಪ ಏನು ಮಾಡೋಕ್ಕಲ್ಲ ಬೇಜಾರಾಗೈತೆ ಸರಿ ಆಯ್ತು ನನ್ನ ಮಗಳಂತೂ ಫೋನ್ ಇಕ್ಕೊಂಡು ಇಸ್ತೀನ ಒಂಥರ ಅದೇ ಭ್ರಮೆಗೆ ಇದ್ದಾಳೆ ಫೋನ್ ಇಲ್ಲ ಅಂತೇಳಿ ಒಂಥರ ಫೋನ್ನಾಗೆ ಇದ್ದಾಳೆ ಯಾವಾಗ್ಲೂ ಅದಕ್ಕೆ ಒಂಥರ ಸುಮ್ಮನೆ ಕೈ ಇಕ್ಕೊಂಡು ಮಾತಾಡೋದು ಹಿಂಗೆ ಮಾಡ್ತಾ ಇದ್ದಾಳೆ ಏನು ಮಾಡೋದು ಫೋನ್ ಇಕ್ಕೊಂಡಿರೋರಿಗೆಲ್ಲ ಹಂಗೆ ಒಂದು ಎಷ್ಟೊತ್ತಿಗೆ ಫೋನ್ ನೋಡ್ತೀವಿ ಎಷ್ಟೊತ್ತಿಗೆ ತಗೊಂತೀವಿ ಎಷ್ಟೊತ್ತಿಗೆ ಮಾತಾಡ್ತೀವೋ ಅನ್ನಿಸ್ತಾ ಇರುತ್ತೆ ಹಂಗೆ ಇಸ್ತೀನಿ ಇತ್ತಲ್ಲ ಅದಕ್ಕೆ ಇವಾಗ ಕಳ್ಕೊಂಡಿರೋದ್ಕೊಂಥರ ಏನೋ ಕಳ್ಕೊಂಡಿದ್ನಿ ನಮ್ಮಂಗೆ ಆಗೈತೆ ನಮ್ಮ ಅಮ್ಮನಿಗೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು